ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು ಆ್ಯಕ್ಚುಲಿ ನಾವು ಲೇಯಿಂದ ಬ್ಯಾಂಗ್ಳೂರ್ಗೆ ಬಂದಿರೋಂಥ ವ್ಲಾಗ್ ಆಗಿರತ್ತೆ. ಸೊ ನಿಜವಾಗ್ಲೂ ನನಗೆ ಫ್ಲೈಟ್ ಜರ್ನಿ ಎಷ್ಟು ಇರಿಟೇಟ್ ಆಯಿತು ಅಂತಂದರೆ, ಫಸ್ಟ್ ಟೈಮ್ ನನಗೆ ಇಷ್ಟು ಇರಿಟೇಟ್ ಆಗಿದ್ದು ಏನಾಯಿತು ಅಂದರೆ, ನಮಗೆ ಲೇಯಿಂದ ಆ್ಯಕ್ಚುಲಿ ಮಾರ್ನಿಂಗ್ 6 o'clockಗೇನೋ ಫ್ಲೈಟ್ ಇತ್ತು. ಸೊ ನಾವು ಬೇಗ ಬೇಗ ಎಲ್ಲ ರೆಡಿ ಆಗಿಬಿಟ್ಟು ಏರ್ಪೋರ್ಟ್ಗೆಲ್ಲ ಬಂದ್ವಿ. ಐ ಥಿಂಕ್ 6:45 ಅನ್ಕೋತೀನಿ ಫ್ಲೈಟ್ ಇದ್ದಿದ್ದು ನಮಗೆ. ನಾವು 5:30ಗೆಲ್ಲ ಏರ್ಪೋರ್ಟಿಗೆ ಬಂದು ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ನೋಡಿದ್ರೆ ವೆದರ್ ಸರಿ ಇಲ್ಲ ಅಂತ ಹೇಳಿ ಡಿಲೇ ಆಗೋಯ್ತು ಫ್ಲೈಟು. ಸರಿ ವೆಯ್ಟ್ ಮಾಡಿದ್ವಿ ಆಲ್ಮೋಸ್ಟ್ 3 ಗಂಟೆವರೆಗೂ ಡಿಲೇ ಇತ್ತು. 3 ಗಂಟೆಗೇನೋ ಎಗೇನ್ ನಮಗೆ ಫ್ಲೈಟ್ ಡೆಲ್ಲಿಗೆ ಇದ್ದಿದ್ದು. ಸರಿ ನಾವು ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ ಅಂದರೆ ಡೆಲ್ಲಿ ಟು ಚಂಡೀಗಢಲ್ಲಿ ಇನ್ನೊಂದು ಫ್ಲೈಟ್ನ ತೊಗೊಂಡು ಅಲ್ಲಿಂದ ಬ್ಯಾಂಗ್ಳೂರ್ ಈ ಥರ ಬುಕ್ ಆಯಿತು ನಮಗೆ ಫ್ಲೈಟ್ ಆ್ಯಕ್ಚುಲಿ. ಸರಿ ಡೆಲ್ಲಿಗೆ ಬಂದ್ವಿ. 7 ಗಂಟೆಗೆ ಫ್ಲೈಟ್ ಇತ್ತು. 7 ಗಂಟೆಗೆ ನಾವು ಅಲ್ಲೇ ಸ್ವಲ್ಪ ಊಟ ಎಲ್ಲ ತೊಗೊಂಡು ಊಟ ಎಲ್ಲ ಮಾಡಿಕೊಂಡು ಫ್ಲೈಟ್ನ ಹತ್ತಿದ್ವಿ. ಚಂಡೀಗಢ ರೀಚ್ ಆಗಿದ ತಕ್ಷಣ ಅಂದರೆ ನಾವೊಂದು ಸುಮಾರು ಒಂದು 10 ಮೆಂಬರ್ಸ್ ಇದ್ವಿ. ಅಂದರೆ ಚಂಡೀಗಢದಿಂದ ಬೆಂಗಳೂರಿಗೆ ಮತ್ತು ಹೈದ್ರಾಬಾದ್ಗೆ ಹೋಗೋರು ಒಂದು 10-15 ಜನ ಏನೋ ಇದ್ವಿ. ನಮ್ಮನ್ನು ಮಾತ್ರ ಸಪ್ರೇಟಾಗಿ ಕರೆದ್ಬಿಟ್ಟು ಫ್ಲೈಟ್ ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ, ಎಗೇನ್ ನೀವು ಚಂಡೀಗಢದಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ನಿಮಗೆ ಬ್ಯಾಂಗ್ಳೂರು ಆಮೇಲೆ ಹೈದ್ರಾಬಾದ್ಗೆ ಫ್ಲೈಟ್ ಸಿಗುತ್ತೆ ಅಂತ ಹೇಳಿಬಿಟ್ರು. ಎಷ್ಟು ಬೇಜಾರಾಯಿತು ಅಂದರೆ, ಅವರು ಒಂದೊಂದು ಊಟ ಕೊಡಿಸ್ಬಿಟ್ರು ನಮಗೆ. ಸಾರಿ, ನಮ್ಮ ಕಡೆಯಿಂದ ತಪ್ಪಾಗೋಯ್ತು, ನಿಮಗೆ ಡಿನ್ನರ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ಥರ ಮಾಡಿಬಿಟ್ರು. ಸರಿ, ಇನ್ನು ಮಾರ್ನಿಂಗ್ ಆ್ಯಕ್ಚುಲಿ ಅವರು ನಾವು ಫ್ಲೈಟ್ ಟಿಕೆಟ್ಸ್ ಎಲ್ಲ ಇನ್ನೇನು ಮಾಡೋದು ಆಪ್ಷನ್ ಇಲ್ವಲ್ಲ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಅಮೌಂಟ್ ರಿಟರ್ನ್ ಕೊಡ್ತೀವಿ ಅಂದ್ಬಿಟ್ಟು. ಬಟ್ ನಮಗೆ ಕ್ಯಾನ್ಸಲ್ ಮಾಡಿದ್ರು ಏನು ಯೂಸು, ನಮ್ಗೆ ಬ್ಯಾಂಗ್ಳೂರ್ಗೆ ಬರೋದು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಆಯಿತು ಅಂತ ಒಪ್ಕೊಂಡ್ವಿ. ನಮಗೆ ಬೋರ್ಡಿಂಗ್ ಪಾಸ್ನ ಕೊಟ್ಟರು. ಅವಾಗೇನು ಚೆಕ್ ಇನ್ನು ಅವೆಲ್ಲ ಏನೂ ಮಾಡಲಿಲ್ಲ ಅವರು. ಜಸ್ಟ್ ಬೋರ್ಡಿಂಗ್ ಪಾಸ್ ಕೊಟ್ಬಿಟ್ಟು ನಮ್ಮನ್ನು ಫ್ಲೈಟನ್ನು ಹತ್ತಿಸ್ಬಿಟ್ರು. ಆಮೇಲೆ ನಾವು ಬೋರ್ಡಿಂಗ್ ಪಾಸಲ್ಲಿ ನೋಡ್ತೀವಿ ಟೈಮಿಂಗ್ಸು, ಬೆಳಿಗ್ಗೆ 5:15ಗೆ ನಮಗೆ ಫ್ಲೈಟ್ ಇದೆ, ಅಂದರೆ ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ. ಸೊ ನಾವು ಡೆಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ 10 ಗಂಟೆಗೆ ರೀಚ್ ಆದ್ವಿ ನೈಟು. ಏನು ಮಾಡೋದು 10ರಿಂದ ಬೆಳಗ್ಗಿನ ಜಾವ ಅಂತ ಹೇಳಿ, ನಾವು ಹೊರ್ಗಡೆ ಹೋಗಿ ರೂಮ್ ಏನಾದರೂ ಮಾಡಿಕೊಂಡ್ರು ಮತ್ತೆ ನಾವು ಬೆಳಿಗ್ಗೆ ಅರಾಬರಿಲಿ ಓಡ್ ಬಂದು ಚೆಕ್ ಇನ್ನು ಅದು ಇದು ಅಂತ ಲೇಟ್ ಆಗಿಬಿಡತ್ತೆ. ಬೇಡ ಅಂತ ಹೇಳಿ ಸದ್ಯಕ್ಕೆ ನಮಗೆ ಏರ್ಪೋರ್ಟಲ್ಲೇ ಸ್ವಲ್ಪ ಸ್ಪೇಸ್ ಸಿಕ್ತು, ಸೋಫಾ ಆ ಥರ ಎಲ್ಲನೂ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೇನೆ ಮಲಗಿ ಹೆಂಗೋ ಬೆಳಗಿನ ಜಾವ 5:30 ಆಯಿತು. ಇಮಿಡಿಯೇಟ್ ಅಂದರೆ ನಾವು ಗೇಟ್ ಹತ್ರನೇ ಎಲ್ಲ ಚೆಕ್ ಇನ್ ಎಲ್ಲ ಮುಗಿಸ್ಕೊಬಂದು ನಾವು ಗೇಟ್ ಹತ್ರನೇ ನಮ್ಮದು ಇದು ಯಾವ ಗೇಟ್ ಅಂತ ಇರುತ್ತೆ ಅಲ್ವಾ ಫ್ಲೈಟ್ಗೆ ಹೋಗೋಕ್ಕೆ, ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಸೊ 5:30ಗೆ ಫ್ಲೈಟ್ ಹತ್ತಿ ಬ್ಯಾಂಗ್ಳೂರ್ ಐ ಥಿಂಕ್ ಸುಮಾರು ಒಂದು 8 ಗಂಟೆಗೇನೋ ರೀಚ್ ಆದ್ವಿ ಅಂತ ಅನ್ಕೊತೀನಿ. ನಿಜವಾಗ್ಲೂ ನನಗೆ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬಂದು ಇಳಿತಿದ್ದಂಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಅಪ್ಪ ಯಾವಾಗ ನನಗೆ ನಮ್ಮ ಮನೆಗೆ ಬಂದುಬಿಡ್ತೀವೋ ಅನ್ನೋದು. ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಿಜವಾಗ್ಲೂ ನಮ್ಮ ಮನೆಯೇ ಆ ಫೀಲ್. ಅಂದರೆ ಆ ಏರ್ಪೋರ್ಟಲ್ಲಿ ಕಾಲು ಇಟ್ಟಿದ ತಕ್ಷಣವೇ ಏನೋ ಒಂಥರ ಖುಷಿ. ಮನೆ ಸೇರೋದು ಆಮೇಲೆ ಇರಲಿ, ಬಟ್ ನಮ್ಮ ಒಂದು ಜಾಗಕ್ಕೆ ಬಂದ್ವಲ್ಲ ಅನ್ನೋದು ನಿಜವಾಗ್ಲೂ ಒಂಥರ ತುಂಬ ಚೆನ್ನಾಗಿತ್ತು. ಇನ್ನು ಸುಮಾರು ಜನ ಲಗೇಜನ್ನು ಯಾರೋ ಒಂದಿಬ್ಬರು ಹಾಕಿದ್ರು, ಇಷ್ಟೊಂದು ಲಗೇಜ್ ಕ್ಯಾರಿ ಮಾಡಿದ್ದೀರಾ ಅಂತ ಹೇಳಿ. ಬಟ್ 4 ಜನಕ್ಕೆ ಅವಶ್ಯಕತೆ ಇತ್ತು. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಅಂದಾಗ ಸ್ವಲ್ಪ ಆಕ್ಸೆಸರೀಸ್ ಅದು ಇದು ಅಂತ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಅಷ್ಟೇ. ಇನ್ನು ಬ್ಯಾಂಗ್ಳೂರ್ ಬಂದಿದ ತಕ್ಷಣ ನಾನು ಫಸ್ಟು ಆ ಕನ್ನಡ ಪದಗಳನ್ನ ನೋಡಿಬಿಟ್ಟು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಅಷ್ಟು ಖುಷಿ ಆಯಿತು. ಅಲ್ಲೆಲ್ಲ ಬರೀ ಹಿಂದಿ, ಇಂಗ್ಲೀಷು ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್ಸನ್ನು ನೋಡಿ ಅಂದರೆ ಪಂಜಾಬಿ ಇದೆಲ್ಲ ನೋಡಿ ನಮ್ಮ ಕನ್ನಡ ಭಾಷೆನ ನೋಡೋದು ನಿಜವಾಗ್ಲೂ ತುಂಬಾ ಖುಷಿ ಸಿಕ್ತು. ಆಮೇಲೆ ಇಮಿಡಿಯೇಟಾಗಿ ಹೆಂಗೋ ನಮಗೆ ಕ್ಯಾಬ್ ಎಲ್ಲ ಫಸ್ಟೇ ನಾವು ಬುಕ್ ಮಾಡ್ಕೊಂಡಿದ್ವಿ. ಬರ್ತಾ ಇದ್ದಾಗೆ ನನಗಂತೂ ಪ್ರತಿಯೊಂದು ಅಂದರೆ ಮಕ್ಕಳಾದರೂ ಸ್ವಲ್ಪ ಹೊತ್ತು ಟಯರ್ಡ್ ಆಗಿದ್ರು, ಸರಿಯಾಗಿ ನಿದ್ದೆ ಇಲ್ಲ ಅಂತ ಮಲಗಿದ್ದಾರೆ. ನಾನು ಒಂಚೂರು ಮಲಗಲಿಲ್ಲ. ಏನೋ ಒಂಥರ ಖುಷಿ ಆಗ್ತಾ ಇತ್ತು ನನಗೆ. ನಮ್ಮ ಬೆಂಗಳೂರನ್ನ ನೋಡ್ತಾ ಇದ್ದೀನಿ. ತುಂಬ ಅಂದರೆ ಆಲ್ಮೋಸ್ಟ್ 9 ಡೇಸ್ ಆಗಿತ್ತಲ್ವ, ಒಂಥರ ಹೊಸದು ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು ನನಗೆ. ಸೊ
ಸೊ ಇನ್ನು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಸುಮಾರು ಒಂದು 10 ಗಂಟೆನೇ ಆಗಿತ್ತು. ಫ್ರೆಶ್ನಪ್ ಎಲ್ಲ ಆಗಿಬಿಟ್ಟು ಮನೇಲೇ ಟಿಫನ್ ಮಾಡ್ಕೊಂಡು ಊಟ ತಿನ್ನೋಣ, ಹೊರಗಡೆ ಹೋಟೆಲಲ್ಲಿ ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹನಿ ಫಸ್ಟ್ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಅವಳು ಯೂಶ್ವಲಿ ವಿಲ್ವಾ ಅವರ ಮಿಲ್ಕ್ ಪೌಡರ್ ಫೇಸ್ ವಾಶ್ನ ಯೂಸ್ ಮಾಡ್ತಾಳೆ. ಇದೊಂಥರ ಯೂನಿಕ್ ಪೌಡರ್, ಅಂದರೆ ಪೌಡರಿಂದ ಫಾರ್ಮ್ಗೆ ಟರ್ನ್ ಆಗುತ್ತೆ. ಯೂಶ್ವಲಿ ಫೇಸ್ ವಾಶ್ ಎಲ್ಲ ನಾವು ಜೆಲ್ ಟೈಪಲ್ಲಿ ನೋಡಿರ್ತೀವಿ, ಇದು ಸ್ವಲ್ಪ ಡಿಫ್ರೆಂಟ್, ಅಂದರೆ ಯೂನಿಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ರೈಸು ಮತ್ತು ಮಿಲ್ಕ್ ಪೌಡರಿಂದ ಮಾಡಿರ್ತಾರೆ. ತುಂಬ ಸಿಲ್ಕಿ ಫಾರ್ಮ್ ಆಗಿ ಟರ್ನ್ ಆಗುತ್ತೆ ಇದು. ಹಾಗೆ ನಮ್ಮ ಸ್ಕಿನ್ನನ್ನು ತುಂಬ ಡೀಪಾಗಿ ಕ್ಲೆನ್ಸಿಂಗ್ ಮಾಡಿಬಿಟ್ಟು ಆಯಿಲ್ ಮತ್ತು ಸ್ವೆಟ್ಟು ಮತ್ತು ಈ ಡರ್ಟ್ ಅಂತ ಏನು ಹೇಳ್ತೀವಿ ಇವನ್ನೆಲ್ಲಾನು ತುಂಬ ಈಸಿಯಾಗಿ ಇದು ರಿಮೂವ್ ಮಾಡುತ್ತೆ. ಇನ್ನು ಈ ಪ್ರಾಡಕ್ಟ್ನ ಆ್ಯಕ್ಚುಲಿ ಬಂದು ನನಗೆ ಅಂತ ಹೇಳಿ ನಾನು ತರಿಸ್ಕೊಂಡಿದ್ದೆ. ಬಟ್ ನಮ್ಮ ಹನಿ ಮತ್ತು ಪಾವನಿ ಅವರಿಬ್ಬರಿಗೂ ಇಷ್ಟ ಆಗೋಗಿ ಈಗ ಅವರು ಸಹ ಅದನ್ನು ಯೂಸ್ ಮಾಡ್ತಾರೆ. ಎಲ್ಲ ಏಜ್ ಗ್ರೂಪ್ ಅವರು ಯೂಸ್ ಮಾಡ್ಬೋದು. ಅಂದರೆ ಈಗ ನಮ್ಮ ಏಜ್ ಅವರೇ ಯೂಸ್ ಮಾಡಬೇಕು, ಅವ್ರ ಏಜ್ಗೆ ಯೂಸ್ ಮಾಡಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ಇದು ಒಂಥರ ಎಲ್ಲ ಏಜ್ ಗ್ರೂಪ್ ಅವರು ಇದನ್ನು ಬಳಸ್ಬೋದು. ಹಾಗೆಯೇ ಎಲ್ಲ ಸ್ಕಿನ್ ಟೈಪ್ ಅವರು ಸಹ ಬಳಸ್ಬೋದು. ಅಂದರೆ ನಾರ್ಮಲ್ ಆಗಿರ್ಬೋದು, ಮತ್ತು ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್, ಎಲ್ಲ ಸ್ಕಿನ್ ಟೈಪ್ಸ್ ಅವರು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಇದು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಹಾಗೆ ಇದು ಒಂಥರ ಟ್ರಾವೆಲ್ ಫ್ರೆಂಡ್ಲಿ, ಇದನ್ನ ಕ್ಯಾರಿ ಮಾಡೋದು ತುಂಬಾ ಈಸಿ ಇರತ್ತೆ. ಯೂಶುವಲಿ ಏನಾಗುತ್ತೆ, ಈ ಜೆಲ್ ಫೇಸ್ ವಾಶ್ ಎಲ್ಲಾನು ನಾವು ಕ್ಯಾರಿ ಮಾಡಿದಾಗ ಸ್ವಲ್ಪ ಅದು ಲೀಕೇಜ್ ಏನಾದರೂ ಆದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಫೇಸ್ ವಾಶ್ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಪ್ರಾಡಕ್ಟ್ ಲಿಂಕನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ನಮಗೆ ಅವತ್ತು ಟಿಫನ್ ಮಾಡಿಬಿಟ್ಟು ಎಲ್ಲರೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡೆದಿದ್ದೀವಿ. ಯಾರಿಗೂ ಎದೋಳೋ ಅಷ್ಟು ಇರಲಿಲ್ಲ, ಯಾಕಂದರೆ ಅಷ್ಟೊಂದು ಟಯರ್ಡ್ ಆಗೋಗ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನನಗೆ ಸುಮಾರು ಫೋನ್ ಕಾಲ್ಸ್ ಬರ್ತಾನೆ ಇತ್ತು ಬ್ಯಾಕ್ ಟು ಬ್ಯಾಕ್. ನನಗೆ ಆದರೆ ತೆಗೆದು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಒಂದು 4-4:30 ಏನೋ ಟೈಮ್ ಆಗಿತ್ತು. ಆವಾಗೂ ಬ್ಯಾಕ್ ಟು ಬ್ಯಾಕ್ ಫೋನ್ ರಿಂಗ್ ಆಗ್ತಾನೆ ಇತ್ತು. ಯಾರು ಸರಿ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಆವಾಗೆದ್ದು ಆ ಫೋನ್ ಕಾಲ್ನ ಅಟೆಂಡ್ ಮಾಡಿದೆ. ಆ್ಯಕ್ಚುಲಿ ಆವಾಗ ಒಂದು ಗುಡ್ ನ್ಯೂಸ್ನ ಕೇಳಿದೆ. ಸ್ವಲ್ಪ ತುಂಬಾ ಖುಷಿ ಆಯಿತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಬಟ್ ಆಮೇಲೆ ಸ್ವಲ್ಪ ಬೇಸರನೂ ಆಯಿತು. ಅದು ಏನಕ್ಕೆ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಅಂದರೆ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗ್ಸಲ್ಲಿ ಆ ವಿಚಾರ ಬಂದಾಗ ಶೇರ್ ಮಾಡ್ಕೊತೀನಿ. ಗುಡ್ ನ್ಯೂಸ್ ಏನನ್ನೋದು ನಾನು ಖಂಡಿತ ನಿಮ್ಮ ಜೊತೆ ಎಲ್ಲ ಹೇಳ್ತೀನಿ ಅದರ ಬಗ್ಗೆ. ಸೊ ಆಮೇಲೆ ಅಲ್ಲಿ ಫುಲ್ಲು ಬ್ಯುಸಿ ಆಗೋಗ್ಬಿಟ್ಟಿನಿ ನಾನು, ಆ ಕೆಲಸದಲ್ಲಿ ಬ್ಯುಸಿ ಆಗೋಗ್ಬಿಟ್ಟೆ. ನೈಟ್ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ, ಅಂದರೆ ಹೊರಗಡೆ ಹೋಗಿದ್ವಿ, ನೈಟ್ ಆಯಿತು. ಬಂದಿದ ತಕ್ಷಣ ನಾನು ನೈಟ್ ಏನು ಮಾಡಿದೆ, ನನಗೆ ಫಸ್ಟು ಬಟ್ಟೆ ಕ್ಲೀನ್ ಆಗಬೇಕಿತ್ತು. ಅವತ್ತು ನಾನು ಬಂದಿದ್ದ ದಿನನೇ ಹಾಕ್ಬಿಡ್ತಿದ್ದೆ, ಬಟ್ ಮಳೆ ಹಿಡ್ಕೊಂಡ್ಬಿಡ್ತು. ಸರಿ ಮಳೆಯಲ್ಲಿ ಹಾಕಿದ್ರೆ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ನೈಟ್ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಯಿತು. ಆವಾಗ ನೈಟ್ ಒಂದು ಟ್ರಿಪ್ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕಿ ಡ್ರೈಯರ್ಗೆ ಹಾಕ್ಬಿಟ್ಟು ಒಣಗಾಕ್ದೆ. ಏನಂದರೆ ಥ್ಯಾಂಕ್ ಗಾಡ್ ನೈಟ್ ಮಳೆ ಬಂದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಅದು ಏನು ನಾನು ಹಾಕಿದೆ ಆ ಟ್ರಿಪ್ ಅದು ಚೆನ್ನಾಗಿ ಒಣಗಿತ್ತು. ಎಗೇನ್ ನಾನು ಇನ್ನೂ ಒಂದೆರಡು ಟ್ರಿಪ್ಪು ಮಿಷಿನ್ಗೆ ಹಾಕಿದ್ದೆ. ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಹಾಕಿರೋವಂಥದ್ದು ನಾನು ಹಾಕ್ಕೊಂಡೆ. ಬಿಕಾಸ್ ಇವಾಗ 4 ಜನ, ಅದರಲ್ಲೂ ಆಲ್ಮೋಸ್ಟ್ 9-10 ದಿನದ ಬಟ್ಟೆ ಅಂದರೆ ಎಷ್ಟು ಇರುತ್ತೆ ಅಲ್ವಾ. ನನಗೇನಂದರೆ ಮನೆಯಲ್ಲಿ ಪಾತ್ರೆ ಮತ್ತು ಬಟ್ಟೆ ಇವೆರಡನ್ನೂ ಇಟ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ ಸ್ಟಾಕು. ಅದನ್ನು ಬೇಗ ಬೇಗ ಕ್ಲೀನ್ ಮಾಡ್ಕೊಂಬಿಡ್ಬೇಕಂತ ನಾನು ಯೋಚನೆ ಮಾಡ್ತೀನಿ. ಸೊ ನಾನು ಕಂಪ್ಲೀಟ್ ಮೇಲ್ಗಡೆ ಟೆರೆಸ್ ಮೇಲೇ ಇದ್ಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಕೊಂಡು ಈ ಕೆಲಸಗಳನ್ನ ಮಾಡ್ಕೊಂಡು ಇದ್ಬಿಟ್ಟೆ. ಅಂದರೆ ಕೆಲವೊಂದು ಬಟ್ಟೆ ಇರುತ್ತಲ್ವ, ನಾವು ಹ್ಯಾಂಡ್ ವಾಶು ಮಾಡಬೇಕಾಗತ್ತೆ, ಅದನ್ನೆಲ್ಲ ಮಿಷಿನ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಯಾವ್ಯಾವುದು ಹ್ಯಾಂಡ್ ವಾಶ್ ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದೆ. ಮತ್ತು ನಾನು ಏನು ಟ್ರಿಪ್ಗೆ ಸುಮಾರು ಹನ್ನಿ ಕಲೆಕ್ಷನ್ಸಲ್ಲೂ ಒಂದು 4-5 ಫ್ರಾಕ್ಸ್ನ ತೊಗೊಂಡೋಗಿದ್ದೆ. ಹೊಸ ಫ್ರಾಕ್ಸೇ ಅದು. ಬಟ್ ನನಗೇನಂದರೆ ಅದು ಕಲರ್ ಹೋಗುತ್ತೋ ಏನೋ ಅನ್ನೋದು ಗೊತ್ತಿರಲಿಲ್ಲ. ಸೊ ಮಿಷಿನ್ಗೆ ಹಾಕ್ಬಿಟ್ರೆ ಕಲರ್ ಎಲ್ಲಿ ಬಿಟ್ಬಿಡತ್ತೋ ಅಂತ ಹೇಳಿ ಅವನ್ನೆಲ್ಲ ನಾನು ಹ್ಯಾಂಡ್ ವಾಶೇ ಮಾಡಿದೆ. ಬಟ್ ಒಂದು ಫ್ರಾಕು ಸಹ ಕಲರ್ ಹೋಗಲೇ ಇಲ್ಲ. ನಿಜವಾಗ್ಲೂ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸರಿ ಅದನ್ನು ಎಲ್ಲ ಹ್ಯಾಂಡ್ ವಾಶೇ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಟೈಮಿಂದ ಅದನ್ನು ಮಿಷಿನ್ ವಾಶ್ಗೆ ಹಾಕ್ಬೋದು. ಸೊ ಆರಾಮಾಗಿ ಕಲರ್ ಎಲ್ಲ ಏನು ಹೋಗೋದಿಲ್ಲ ಅದು. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನನ್ನ ಒಂದು ಸಜೆಷನ್ನು, ನೀವು ಎಲ್ಲೇ ಹೊಸ ಬಟ್ಟೆ ತೊಗೊಳ್ಳಿ, ಅಂದರೆ ನಮ್ಮ ಪೇಜಲ್ಲೇ ಆಗಿರ್ಬೋದು, ಬೇರೆ ಆಗಿರ್ಬೋದು, ಇಲ್ಲ ಶಾಪ್ ಎಲ್ಲಾದರೂ ಆಗಲಿ ಶಾಪಿಂಗ್ ಮಾಡಿದ್ರು ಹೊಸ ಬಟ್ಟೆನ ಒನ್ಸ್ ಸಪ್ರೇಟಾಗಿ ವಾಶ್ ಮಾಡೋದು ಬೆಟರ್ ಅಂತ ಹೇಳಿ ನಾನು ಹೇಳ್ತೀನಿ. ಬಿಕಾಸ್ ಯಾರಿಗೂ ಗೊತ್ತಿರಲ್ಲ ಅದು ಯಾವ ಥರ ಏನು ಅಂದ್ಬಿಟ್ಟು. ಇವನ್ ಮಾರೋರ್ಗೂ ಕೆಲವು ಸತಿ ಶಾಪ್ ಅವ್ರು ಹೇಳಿರ್ತಾರೆ, ಅವ್ರು ಎಲ್ಲಿ ತೊಗೊಂಡು ಬರ್ತಾರೋ ಅವ್ರು ಹೇಳಿರ್ತಾರೆ ಇದು ಚೆನ್ನಾಗಿದೆ ಕ್ವಾಲಿಟಿ, ಕಲರ್ ಹೋಗಲ್ಲ ಏನು ಅಂದ್ಬಿಟ್ಟು. ಸೊ ಅವ್ರ ಪಾಪ ಅದನ್ನು ಕೇಳಿಬಿಟ್ಟು
ಮಾರೋರು ಅದನ್ನ ಹೇಳ್ಬೋದು. ಬಟ್ ಹೆಂಗೆ ಆಗಲಿ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತೀವಿ ಅಂದಾಗ ನಮ್ಮ ಹುಷಾರಲ್ಲಿ ನಾವಿರಬೇಕು. ಸೊ ನಾನು ಯಾವಾಗಲೂ ಅಷ್ಟೇ ಹೊಸ ಬಟ್ಟೆ ಏನಾದರೂ ತೊಗೊಂಡಾಗ ಆದಷ್ಟು ಅದನ್ನು ಸಪ್ರೇಟ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಆಯಿತು ನನಗೆ. ಆಮೇಲೆ ಮನೆ ಕೆಳಗಡೆ ಹೋದೆ, ಅಷ್ಟೊತ್ತಿಗೆ ಹನಿ ಟಿಫನ್ ಎಲ್ಲ ರೆಡಿ ಮಾಡ್ತಾ ಇದ್ಲು. ಇನ್ನು ನಮಗೆ ನಾರ್ತ್ ಸೈಡಲ್ಲಿ ನಮ್ಮ ಸೌತ್ ಇಂಡಿಯನ್ ಇಡ್ಲಿ ದೋಸೆ ಅಂತೂ ಸಿಗೋದೇ ಇಲ್ಲ. ಸೊ ನನಗೆ ಫಸ್ಟ್ ಆಫ್ ಆಲ್ ದೋಸೆ ಫೇವ್ರೇಟು. ಸರಿ ದೋಸೆ ಮಾಡೋಣ ಅಂದ್ಬಿಟ್ಟು ಅವಳೇ ಡಿಸೈಡ್ ಮಾಡಿ ಅವಳೇ ಮಾಡ್ತಿದ್ದಾಳೆ. ಅಂದರೆ ದೋಸೆ ಬ್ಯಾಟರ್ ಎಲ್ಲ ಮನೇಲಿ ಏನೂ ಇರಲಿಲ್ಲ. ನಮ್ಮ ಮನೆ ಹತ್ರ ಒಂದು ಲೋಕಲ್ ಶಾಪಲ್ಲಿ ಫ್ರೆಶ್ ಆಗಿ ದೋಸೆ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿಂದನೇ ತೊಗೊಂಡು ಬಂದು ಮಸಾಲೆ ದೋಸೆನೇ ಮಾಡ್ತಿದ್ಲು. ಕೆಂಪು ಚಟ್ನಿ ಎಲ್ಲ ರುಬ್ಬಿ ಎಲ್ಲ ಮಾಡ್ತಿದ್ಲು. ಸರಿ ನಾನು ಕೆಲಸ ಮುಗಿಸ್ಕೊಂಡು ಹೋದ್ನಲ್ವ, ನನಗೂ ಹಾಗೇನೆ ಬಿಸಿ ಬಿಸಿಯಾಗಿ ಒಂದೆರಡು ದೋಸೆ ಹಾಕ್ಕೊಟ್ಲು. ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ತಿಂದಿದ್ದೀನಿ ಅಂದರೆ, ಒಂದು 10 ದಿನದಿಂದ ನನಗೆ ಒಂಥರ ಹೋಟೆಲಲ್ಲಿ ಔಟ್ಸೈಡ್ ತಿಂದು ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಕೆಟ್ಟಂಗೆ ಆಗೋಗಿತ್ತು. ಮನೆಗೆ ಬಂದು ಮನೆ ಊಟ ತಿಂದರೆ ಅದರಷ್ಟು ಒಂಥರ ಏನಂತಾರೆ ಖುಷಿ ಇನ್ಯಾವುದ್ರಲ್ಲೂ ಇಲ್ಲ ಬಿಡಿ. ಟಿಫನ್ ಎಲ್ಲ ಆದಮೇಲೆ ಅವರವರ ಒಂದು ಟ್ರಾಲೀಸ್ ಏನಿರತ್ತೆ ಅದನ್ನೆಲ್ಲಾನು ಸಗ್ರಿಗೇಟ್ ಮಾಡ್ಕೊಬೇಕಿತ್ತು. ಮಕ್ಕಳಿಬ್ರು ಅವ್ರ ರೂಮ್ಸಲ್ಲಿ ಅವರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ಪಾವನಿ ಇರಲಿಲ್ಲ, ಅವಳು ಕಾಲೇಜ್ಗೆ ಹೋಗಿದ್ಲು. ನಾನು ಮತ್ತು ಹನಿ ಇಬ್ಬರು ಮಾಡ್ಕೊತಿದ್ವಿ. ಇನ್ನು ಬಟ್ಟೆ ಏನೋ ಎಲ್ಲ ತೆಗೆದುಬಿಟ್ಟಿದ್ದೆ. ಬಟ್ಟೆ ಮಾತ್ರ ನಾನು ಯಾವುದು ಹೇಳದ್ನಲ್ವ, ಬಂದಿದ್ದ ದಿನವೇ ಸಂಜೆಲೇ ನಾನು ಎಲ್ಲ ಬಟ್ಟೆ, ಸಂಜೆ ಅಂದರೆ ನೈಟ್, ಅದೇ ಹೊರಗಡೆ ಎಲ್ಲೋ ಹೋಗಿದ್ನಲ್ವ, ನೈಟ್ ಬಂದದ್ದು 9:30 ಅಷ್ಟೊತ್ತಲ್ಲೂ ನನಗೆ ನೆಮ್ಮದಿ ಇರಲಿಲ್ಲ. ಮಕ್ಕಳಿಗೂ ಹೇಳಿಬಿಟ್ಟಿದ್ದೆ, ನಿಮ್ಮ ಟ್ರಾಲಿಲಿ ಎಲ್ಲ ಬಟ್ಟೆ ತೆಗೆದು ವಾಶ್ಗೆ ಹಾಕ್ಬಿಡಿ ಅಂತ ಹೇಳಿ. ಸೊ ಎಲ್ಲ ತೊಗೊಂಡೋಗ್ಬಿಟ್ಟು ನಾನು ಮೇಲೆ ರೂಮಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೆ, ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತೇಳಿ. ಬಟ್ ಇನ್ನೂ ಹಾಕಬೇಕು, ನನ್ನ ಪ್ರಕಾರ ಇನ್ನೂ 2 ಡೇಸ್ ಆದರೂ ಆಗುತ್ತೆ ನನಗೆ ಆ ಬಟ್ಟೆಗಳೆಲ್ಲ ಕ್ಲೀನ್ ಆಗೋ ಅಷ್ಟೊತ್ತಿಗೆ. ಬಟ್ ಅದಾದಮೇಲೆ ಇನ್ನು ಈ ಟ್ರಾಲಿಲಿ ಇರುತ್ತಲ್ವ ಎಕ್ಸ್ಟ್ರಾ ಅದು ಇದು ಆ್ಯಕ್ಸಸರೀಸ್ ತೊಗೊಂಡೋಗಿರ್ತೀವಿ. ನಾನು ಬೇರೆ ಬರೋ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದೆ. ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಅಂದರೆ ನಾವು ಎಲ್ಲಾದರೂ ಈ ಥರ ಟ್ರಾವೆಲ್ ಮಾಡ್ತೀವಿ ಅಂತಂದಾಗ ಎತ್ಕೊಂಡು ಹೋದಾಗ ಎಷ್ಟು ಪ್ಯಾಕ್ ಮಾಡಿ ಹೋಗ್ತೀವೋ, ಅದು ಬಂದ ಮೇಲೆ ಎಗೇನ್ ಅದನ್ನೆಲ್ಲ ತೆಗೆದು ಅದ್ರ ಜಾಗಕ್ಕೆ ಇಡೋದು ಇದೆ ನೋಡಿ, ಅದು ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಕ್ಲೀನಾಗಿ ಎಲ್ಲ ಅದ್ರ ಜಾಗಕ್ಕೆ ಇಟ್ಟಿದ್ದೀವಿ ಅಂದಾಗ ಮಾತ್ರನೇ ಅದು ಒಂಥರ ಕೆಲಸ ಆಯಿತು ಅಂತಾನೆ ಅನ್ಸುತ್ತೆ. ಇಲ್ಲಾಂದ್ರೆ ಆ ಟ್ರಾಲಿನ ನೋಡ್ತಾ ಇದ್ರೆ ನಮಗೆ ನೆಮ್ಮದಿನೇ ಇರೋದಿಲ್ಲ. ಅಯ್ಯೋ ಇನ್ನೂ ಅದನ್ನು ಕ್ಲೀನ್ ಮಾಡಿಲ್ಲ ಅಂತ ಹೇಳಿ. ಇನ್ನು ನಮ್ಮ ಮನೆಯವರು ಯೂಶ್ವಲಿ ಏನೂ ಆ ಥರ ಅವನ್ನೆಲ್ಲ ಎತ್ತಿಡೋದು ಮಾಡೋದು ಏನೂ ಮಾಡಲ್ಲ. ಬಟ್ ಆ ಟ್ರಾಲಿನ ನೋಡಿದಾಗ ಮಾತ್ರ, ಇನ್ನೂ ನಾವು ಬಂದಿದ್ದು ಒಂದೇ ದಿನ ಆಗಿದೆ, ಆಗಲೇ ನೆಕ್ಸ್ಟ್ ಡೇನೇ ಹೇಳ್ತಿದ್ದಾರೆ, ಇನ್ನೂ ಈ ಲಗೇಜ್ ಎಲ್ಲ ಹಿಂಗೆ ಇಟ್ಕೊಂಡಿದ್ದೀರಾ, ಇನ್ನೂ ಹಂಗೆ ತೆಗ್ದಿಲ್ವಾ ನೀವು, ಅದೆಲ್ಲ ಹಾಗೆ ಇದೆಯಾ ಅಂದ್ಬಿಟ್ಟು ಅದನ್ನು ಬೇರೆ ಅವರು ಟಾಂಟ್ ಮಾಡ್ತಾನೆ ಇರ್ತಾರೆ. ನಾನು ಅದೇ ಹೇಳಿದೆ, ಹೆಲ್ಪ್ ಮಾಡಲ್ಲ ನೀವು, ನಾನು ಮಾಡೋಕ್ಕೆ ನನಗೆ ಟೈಮ್ ಆದರೂ ಬೇಕಲ್ವ, ನಿನ್ನೆ ಬಂದು ಇವತ್ತೇ ಎಲ್ಲ ಎತ್ತಿಟ್ಬಿಡ್ತಾರ, ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳಿ. ಆಮೇಲೆ ಅಯ್ಯೋ ಅದನ್ನು ನೋಡೋಕ್ಕಾಗ್ತಿಲ್ಲಮ್ಮ, ಸ್ವಲ್ಪ ಕ್ಲೀನ್ ಮಾಡಿಬಿಡು ಅದನ್ನು, ಅಂದರೆ ಫಸ್ಟು ಟ್ರಾಲಿನ ತೆಗೆದು ಅವ್ರಿಗೆ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಆವಾಗ ಅದು ಅವ್ರಿಗೆ ಸಮಾಧಾನ. ಪ್ಲಸ್ ಇನ್ನೊಂದು ಏನಂದರೆ, ನಾವು ಈ ಥರ ಟ್ರಿಪ್ಪು ಹೋಗಿದ್ದಕ್ಕೆ ಸ್ವಲ್ಪ ಸ್ಟೋರೇಜಸ್ಗೆ ಪೌಚಸ್ ಬರುತ್ತೆ ನೋಡಿ, ಇವೆಲ್ಲ ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಪೌಚಸ್ ಬಗ್ಗೆ ಆಲ್ರೆಡಿ ನಾನು ಒಂದು ವ್ಲಾಗ್ ಮಾಡಿದ್ದೀನಿ, ಮತ್ತು ಅದರಲ್ಲೆಲ್ಲ ನಾನು ಇವನ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇವಾಗಲೂ ಅದರ ಲಿಂಕ್ಸ್ ಎಲ್ಲ ಇದೆ. ನಾನು ಯಾವುದೇ ಒಂದು ಲಿಂಕ್ಸನ್ನು ತೆಗಿಯೋಕ್ಕೆ ಹೋಗಿಲ್ಲ, ಬಿಕಾಸ್ ಹೊಸದಾಗಿ ನನ್ನ ಯಾರಾದರೂ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದರೆ ಅವ್ರಿಗೆ ಎಗೇನ್ ನಾನು ಲಿಂಕನ್ನು ಪ್ರೊವೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಈವನ್ ನಾನು ಇವಾಗ ಟ್ರಿಪ್ಗೆ ತೊಗೊಂಡೋಗಿರೋವಂಥ ಸುಮಾರು ಪೌಚಸ್ದು ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ಆ್ಯಕ್ಚುಲಿ. ಸೊ ಅದನ್ನು ಎಲ್ಲ ನಿಜವಾಗ್ಲೂ ನಮಗೆ ಎಷ್ಟು ಹೆಲ್ಪ್ ಆಯಿತು ಗೊತ್ತಾ, ಅವೆಲ್ಲ ಇದ್ದಿದ್ದಕ್ಕೆ. ಎಲ್ಲ ನೀಟಾಗಿ
ಜೋಡಿಸಿ ಇಟ್ಕೊಂಡೆ. ಮತ್ತು ಹ್ಯಾಂಡ್ ಬ್ಯಾಗ್ಸಲ್ಲೂ ಅಷ್ಟೇ ಕೆಲವೊಂದರಲ್ಲಿ ಈ ಪಿನ್ಸ್ ಅಂತೆ, ಸೇಫ್ಟಿ ಪಿನ್ಸ್ ಆಗಿರ್ಬೋದು, ಮತ್ತು ಹಾಗೆಯೇ ಹೇರ್ ಪಿನ್ಸ್ ಆಗಿರ್ಬೋದು, ಇವೇನೇನೋ ಇಟ್ಕೊಂಡಿರ್ತೀನಲ್ವ ಎಮರ್ಜೆನ್ಸಿಗೆ. ಸೊ ಎಲ್ಲ ಒಂದೊಂದು ಚೆಕ್ ಮಾಡಿ 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 ಎತ್ತಿಟ್ಕೊಂಡೆ. ಬಟ್ ಸಮ್ಟೈಮ್ಸ್ ಏನಾಗೋಗ್ಬಿಡುತ್ತೆ, ಯಾವುದೋ ಬ್ಯಾಗಲ್ಲಿ ಏನೋ ಹಾಕ್ಬಿಟ್ಟು ಮರ್ತೋಗ್ಬಿಟ್ಟಿರ್ತೀನಿ. ಸೊ ಇದು ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ಸೊ ಅದನ್ನು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ. ಇವಾಗ ಬರೀ ನಾನು ನಂದು ಮತ್ತು ನಮ್ಮ ಮನೆಯವ್ರದ್ದು ಮಾತ್ರನೇ ಐಟಮ್ಸನ್ನು ಎತ್ತಿಡ್ತಾ ಇರೋದು. ಮಕ್ಕಳದು ನಾನು ಒಂದು ಸ್ವಲ್ಪನೂ ಹೆಲ್ಪ್ ಮಾಡಿಲ್ಲ ನಿಜವಾಗ್ಲೂ. ಪ್ರತಿಯೊಂದು ಅವರಿಬ್ಬರು ಅವ್ರವ್ರ ಟ್ರಾಲಿನ ಅವರೇ ಕ್ಲೀನ್ ಮಾಡಿಕೊಂಡ್ರು. ಅಂದರೆ ಅವರಿಬ್ಬರು ಸಪ್ರೇಟಾಗಿ ಇಬ್ಬರು ಒಂದೊಂದು ಟ್ರಾಲೀಸ್ನ ಇಟ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವ್ರವ್ರದ್ದು ಅವರು ಕ್ಲೀನ್ ಮಾಡಿಕೊಂಡ್ರು. ಇನ್ನು ನಮ್ಮ ಮನೆಯವ್ರದ್ದು ನಂದು ನಾನು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದು. ನಿಜ ಹೇಳಬೇಕು ಅಂದರೆ ಒಂಥರ ಟಯರ್ಡ್ ಆಗ್ತಾ ಇತ್ತು. ಸಾಕಪ್ಪ ಕುತ್ಕೊಳ್ಳೋಣ ಮಲ್ಗೋಣ ಅನ್ನೋ ಥರ. ಆದರೆ ಇವನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೆಸ್ಟು ಬೇಡ, ಫಸ್ಟ್ ಇದನ್ನು ಎತ್ತಿಟ್ಬಿಟ್ರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ನಮಗೆ ರೆಸ್ಟ್ ಅದೇ ಸಿಕ್ಬಿಡುತ್ತೇನೋ ಅಂತ ಹೇಳಿ. ಸೊ ನಾವು ಲೇಡೀಸೇ ಅಷ್ಟು ಅನ್ಕೋತೀನಿ. ಎಷ್ಟೇ ಸಾಕಾಗಿರಲಿ ಏನೇ ಆಗಿರಲಿ ಫಸ್ಟು ಆ ಕೆಲಸಗಳನ್ನ ಮಾಡಿ ಮುಗಿಸ್ಬಿಟ್ರೆ ಆಯಿತು ಅನ್ನೋ ಥರ ಅನಿಸುತ್ತೆ ನಮಗೆ. ಸೊ ನಾನು ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಆಮೇಲೆ ನಾನು ಆರಾಮಾಗಿ ಫ್ರೀ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡು ಅದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಮಾಡಿಕೊಂಡೆ. ಅದ್ರ ಜೊತೆಗೆ ಮಿಡಲಲ್ಲಿ ನಮ್ಮ ಆರ್ನಿ ಕಲೆಕ್ಷನ್ಸ್ದು ಬೇರೆ ನಾನು ಒಂದು 10 ಡೇಸ್ ಇರಲಿಲ್ಲ ಅಲ್ವಾ, ಸಿಕ್ಕಾಪಟ್ಟೆ ಮೆಸೇಜಸ್ ಇತ್ತು, ಫೋನ್ ಕಾಲ್ಸು. ಅದನ್ನು ಹಾಗಾಗಿ ಹಂಗಂಗೆ ಮೇಂಟೈನ್ ಮಾಡಿಕೊಂಡು ಹೆಂಗೋ ನನಗೆ ಮೇನ್ ಥಿಂಗ್ ಏನಿತ್ತು ಅಂದರೆ ಇದು ಏನು ಟ್ರಾಲೀಸ್ ಇದೆ ಇದನ್ನು ಸ್ವಲ್ಪ ಅಂದರೆ ಆ್ಯಕ್ಚುಲಿ ನನ್ನನ್ನು ಬಿಟ್ಟರೆ ನಾನು ವಾಶೇ ಮಾಡಿಬಿಡ್ತೀನೇನೋ, ಆದರೆ ಅದು ವಾಶ್ ಮಾಡೋಂಗಿಲ್ವಂತೆ. ನಾನು ಆ್ಯಕ್ಚುಲಿ ಒಂದು 10-15 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ ಏನು ಮಾಡಿದ್ದೆ, ಇದೇ ಥರ ಒಂದು ಟ್ರಾಲಿನ ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದೆ. ಅದು ಫುಲ್ಲು ಅಂದರೆ ಅದು ಕ್ಲಾತದು ಅಂದರೆ ಈ ಥರ ಅದಲ್ಲ, ಅದು ಒಂಥರ ಬಟ್ಟೆದು ಮೇ ಬಿ ಕ್ವಾಲಿಟಿ ಚೆನ್ನಾಗಿರ್ಲಿಲ್ವೇನೋ. ಚೆನ್ನಾಗಿ ತೊಗೊಂಡೋಗ್ಬಿಟ್ಟು ಬ್ರಷ್ ಮಾಡಿ ಉಜ್ಜಿಬಿಟ್ಟಿದ್ದೆ, ಹಾಳಾಗೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ಚೆನ್ನಾಗಿ ಬೈದಾಕ್ಬಿಟ್ಟಿದ್ರು, ನೀನನ್ನು ಬಿಟ್ಟರೆ ಎಲ್ಲ ನನ್ನ ಸೇರಿ ಉಜ್ಜಾಕ್ಬಿಡ್ತೀಯ ನೀನು, ಅದೆಲ್ಲ ಮಾಡಬೇಡಮ್ಮ, ಗಾಳಿಗೆ ಒಂದು ಸ್ವಲ್ಪ ಹೊತ್ತು ಬಿಡು ಅದೇ ಕ್ಲೀನ್ ಆಗುತ್ತೆ, ಅದನ್ನೆಲ್ಲ ಉಜ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದರೆ ಏನು ಮಾಡೋದು, ನಮ್ಗೆ ಅದು ಒಂಥರ ಕ್ಲೀನ್ ಆಗಿಬಿಟ್ಟು ಅಂದರೆ ಅಲ್ಲಿ ಇಲ್ಲಿ ಹೋಗಿರತ್ತೆ. ಮತ್ತು ಈಗ ಏರ್ಪೋರ್ಟಲ್ಲೂ ಅಷ್ಟೇ ಅಲ್ವಾ, ಬೇರೆ ಲಗೇಜ್ಗಳ ಮಧ್ಯೆ ಎಲ್ಲ ಇರತ್ತೆ, ಇದರಲ್ಲೆಲ್ಲ ಓಡಾಡ್ಸಿರ್ತೀವಿ. ಸೊ ಅದು ಒಂಚೂರು ಕ್ಲೀನ್ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿ ಅನ್ಸುತ್ತಲ್ವ. ಸೊ ಹಂಗೂ ನಾನೇನು ಮಾಡ್ತೀನಿ ಇವಾಗ ಇದನ್ನು ಅಂದರೆ ವಾಶ್ ಎಲ್ಲ ಮಾಡೋಕ್ಕೆ ಖಂಡಿತ ಹೋಗಲ್ಲ, ಬಿಕಾಸ್ ಒಂದು ಟ್ರಾಲಿನ ಹಾಳು ಮಾಡಿ ಬೈಸ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಅದನ್ನು ಯಾವತ್ತು ಬಟ್ಟೆ ಬರುತ್ತೆ ನೋಡಿ ಆ ಥರ ಮಾಡಿಕೊಂಡು ಕ್ಲೀನಾಗಿ ಉಜ್ಜಿಬಿಟ್ಟು ಅದರದ್ದು ಕವರ್ಸ್ ಇರುತ್ತಲ್ವ, ಕವರ್ಸನ್ನು ಹಾಕಿ, ಅಂದರೆ ಕವರ್ಸ್ ಅಂದರೆ ನಾನೇನು ಸಪ್ರೇಟಾಗಿ ಏನು ತಂದಿಟ್ಟಿಲ್ಲ, ಅದು ತೊಗೋಬೇಕು ಅನ್ಕೋತಾ ಇದ್ದೀನಿ. ಮಾಮೂಲಿ ನಾವು ಹೊಸದಾಗಿ ತಂದಾಗ ಏನು ಅದು ಕವರ್ ಕೊಟ್ಟಿರ್ತಾರೆ, ನಾನು ಅದನ್ನು ನಿಜವಾಗ್ಲೂ ಬಿಸಾಕಿಲ್ಲ, ನೀಟಾಗಿ ಟ್ರಾಲಿನ ಅದರೊಳಗೆ ಹಾಕ್ಬಿಟ್ಟು ಅದರ ಜಾಗಕ್ಕೆ ಎತ್ತಿಡ್ತೀನಿ. ಸೊ ಅದನ್ನೆಲ್ಲ ಮಾಡಿಕೊಂಡು ಅದು ಒಂಥರ ಸಮಾಧಾನ ಆಗೋಗ್ಬಿಡತ್ತೆ. ಪ್ಲಸ್ ಗಾಳಿಗೆ ಇಟ್ಬಿಟ್ಟಿದ್ದೆ ಹೊರಗಡೆ, ಸ್ವಲ್ಪ ಬಾಲ್ಕನಿಲಿ ಇಟ್ಬಿಟ್ಟಿದ್ದೆ ನಾನು ಎಲ್ಲನೂ ಯಾವತ್ತು ಬಟ್ಟೆಲಿ ಒರೆಸಿ. ಆಮೇಲೆ ಅದನ್ನು ಎತ್ತಿ ಕ್ಲೀನಾಗಿ ಸಂಜೆ ಮೇಲೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಕೆಲಸಗಳೆಲ್ಲ ಮುಗಿಸಿ ಆದಮೇಲೆ ನೆಕ್ಸ್ಟ್ ನಂದು ಇದ್ದಿದ್ದು ದೇವರ ಮನೆ ಕೆಲಸಗಳು. ಸೊ ಮಕ್ಕಳೇನೋ ಅವ್ರದ್ದು ಟ್ರಾಲಿ ಒಬ್ಬೊಬ್ಬರದು ಸಿಂಗಲ್ ಅಲ್ವಾ, ಅವ್ರು ಬೇಗ ಮುಗಿಸ್ಕೊಂಡ್ಬಿಟ್ಟಿದ್ರು. ಸೊ ಥ್ಯಾಂಕ್ ಗಾಡ್ ಅವ್ರು ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅವರು ನಾನು ಮೇಲ್ಗಡೆ ಇದನ್ನೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಒಬ್ಬರು ದೇವ್ರ ಮನೆಯೆಲ್ಲ ಹೊರಿಸ್ಕೊಟ್ರು, ಒಬ್ಬರು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಕೊಟ್ಟರು. ಅವರಿಬ್ಬರು ಇರೋದಕ್ಕೆ ನನಗೆ ನಿಜವಾಗ್ಲೂ ಎಷ್ಟೋ ಹೆಲ್ಪ್ ಆಗುತ್ತೆ. ಇನ್ನು ನನಗೆ ಫೈನಲ್ ಆಗಿ ಪೂಜೆ ಮಾಡಬೇಕು ಮನೆಯಲ್ಲಿ. ಒಂದು ನನಗೆ ಇದ್ದಿದ್ದು ಇದೇನೆ, ಬಟ್ಟೆ ಕ್ಲೀನ್ ಆಗಬೇಕು, ಪ್ಲಸ್ ಈ ಟ್ರಾಲೀಸ್ ಎಲ್ಲ ಕ್ಲೀನ್ ಮಾಡಬೇಕು, ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕಿತ್ತು. ಸೊ ಅದು ಒಂದು ಆಗೋಗ್ಬಿಟ್ರೆ ನನಗೆ ಆಮೇಲೆ ಒಂಥರ ಸಮಾಧಾನ. ಇನ್ನು ಕಿಚನ್ ಹಂಗೆ ನಾವು ಅಡುಗೆ ಮಾಡ್ತಾನೆ ಸ್ವಲ್ಪ ಕಿಚನನ್ನು ಮೇಲ್ಮೇಲೆ ಕ್ಲೀನ್ ಮಾಡ್ಕೊಂಡು
ಮಾಡ್ಕೊಂಡಿದ್ದೀನಿ. ಬಟ್ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಹಾಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ. ನನಗೆ ಅದೇನು ಕಷ್ಟ ಅಂತ, ನನಗೆ ಕಿಚನ್ ಕ್ಲೀನ್ ಮಾಡೋದು ನಿಜವಾಗ್ಲೂ ಕಷ್ಟ ಅಂತ ಅನ್ಸೋದೇ ಇಲ್ಲ. ನಾನು ಅಡುಗೆ ಮಾಡ್ತಾ ನಾಷ್ಟ ಮಾಡ್ತಾನೆ ಒಂದು ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ಹಂಗಂಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಮನೆಯಲ್ಲಿ ಫಸ್ಟು ನೀಟಾಗಿ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಿದರೆ ಅದು ಒಂಥರ ಸಮಾಧಾನ ಆಗುತ್ತೆ. ಬಿಕಾಸ್ 9 ಡೇಸಿಂದ ನಾವು ಕ್ಲೋಸ್ ಮಾಡಿದ್ವಿ. ಮತ್ತು ಆವಾಗ ನಾನು ದೇವ್ರ ಸಾಮಗ್ರಿಗಳೆಲ್ಲ ತೊಳೆದು ಹೋಗಿದ್ದಿದ್ದು, ಹೂವು ಎಲ್ಲ ಒಣಗಿತ್ತು. ಅದು ಬಂದು ನೋಡಿದಾಗಲೇ ನನಗೊಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಬಟ್ ಇದನ್ನೆಲ್ಲ ಇಷ್ಟು ಗಲೀಜು ಅಂದರೆ ಒಗೆಯೋ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ನಾವು ದೇವ್ರ ಪೂಜೆ ಮಾಡೋದು ನನಗೆ ಅಷ್ಟು ಸಮಾಧಾನ ಇರಲಿಲ್ಲ. ಸೊ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಹೆಂಗೋ ನಾನು ಬ್ಯಾಂಗ್ಳೂರ್ಗೆ ಬಂದು ವಿತಿನ್ 2 ಡೇಸಲ್ಲಿ ಅಂದ್ಕೊಂಡಿದ್ದು ಎಲ್ಲ ಕೆಲಸನೂ ಮಾಡಿಕೊಂಡೆ. ಸೊ ಇನ್ನು ನನ್ನ ಕಮಿಂಗ್ ಬ್ಲಾಗ್ಸ್ ಎಲ್ಲ ನಿಮಗೆ ಬ್ಯಾಂಗ್ಳೂರು ಬ್ಲಾಗ್ಸೇ ಆಗಿರುತ್ತೆ. ಅಂದರೆ ಮನೆಯಿಂದನೇ ಆ್ಯಸ್ ಯೂಶ್ವಲ್ ಮುಂಚೆ ಥರ ಕ್ಲೀನಿಂಗು, ಶಾಪಿಂಗ್ ಆಗಿರ್ಬೋದು, ಮತ್ತು ಫಂಕ್ಷನ್ ಅಟೆಂಡ್ ಮಾಡೋದಾಗಿರ್ಬೋದು, ಇವೇ ವ್ಲಾಗ್ಸ್ನ ನೋಡ್ತೀರಾ. ಐ ಥಿಂಕ್ ಆಲ್ಮೋಸ್ಟ್ ಆಲ್ ಒಂದು 5-6 ವ್ಲಾಗ್ಸ್ ಕಂಪ್ಲೀಟಾಗಿ ನನ್ನ ಒಂದು ವೆಕೇಷನ್ದೇ ಹಾಕಿದ್ದೆ. ನಿಮಗೂ ಕೆಲವ್ರಿಗೆ ತುಂಬ ಬೋರ್ ಆಗಿತ್ತು ಅಂತ ಹೇಳಿ ಅನ್ಕೋತೀನಿ. ಬಟ್ ಹಾಕೋದು ಬೇಡ ಅಂದ್ಕೊಂಡೆ ಮಿಡಲಲ್ಲಿ, ಬಟ್ ಅದು ಕಂಟಿನ್ಯೂಟಿ ಇರಲ್ಲ ಅಲ್ವಾ. ಸೊ ಹಾಗಾಗಿ ಇರಲಿ ಬಿಡು ಅಂತ ಹೇಳಿಬಿಟ್ಟು ಹಾಕ್ಬಿಟ್ಟಿದ್ದು. ಸೊ ನೆಕ್ಸ್ಟ್ ಆ ಥರ ಎಲ್ಲ ಇನ್ಮೇಲೆ ಆ್ಯಸ್ ಯೂಶ್ವಲ್ ನನ್ನ ಮುಂಚೆ ವ್ಲಾಗ್ಸ್ ಯಾವ ಥರ ಇತ್ತು ಪ್ರತಿ ಒಂದು ವ್ಲಾಗ್ಸು ಅದೇ ಥರ ಇರತ್ತೆ. ಮತ್ತು ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಸ್ವಲ್ಪ ವ್ಲಾಗ್ಸ್ನ ಹಾಕಲಿಕ್ಕೆ. ತುಂಬ ವ್ಲಾಗ್ಸ್ ಇದ್ದಾವೆ, ಬಟ್ ಅದೆಲ್ಲ ನಾನು ಇನ್ನೂ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಒಂದೊಂದೇ ಹಾಕ್ಕೊಳ್ತಾ ಬರ್ತೀನಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.